ಇವತ್ತು ನಾವು ಮತ್ತೆ ಒಂದು ಇಂಪಾರ್ಟೆಂಟ್ ಟಾಪಿಕ್, ಲಿಪ್ ಕೇರ್. ಲಿಪ್ಸು ಎಷ್ಟು ಇಂಪಾರ್ಟೆಂಟು. ನಾವು ಸುಂದರವಾಗಿ ಕಾಣಬೇಕು ಅಂದರೆ ಒಂದು ಸುಂದರವಾದ ನಗು ಇರಬೇಕು. ಸುಂದರವಾದ ನಗು ಇರಬೇಕು ಅಂದರೆ ಹೆಲ್ದಿ ಲಿಪ್ಸ್ ಇರಬೇಕು ಅಲ್ವಾ. ಸೊ ಹೆಲ್ದಿ ಲಿಪ್ಸು ಹೇಗೆ ಮೇಂಟೈನ್ ಮಾಡೋದು ಅಥವಾ ಅದನ್ನು ಹೇಗೆ ನಾವು ಹೆಲ್ದಿಯಾಗಿ ಇಟ್ಕೋಬೋದು ಅಂತ ನಾವು ನೋಡೋಣ. ನಾನು ಹಿಂದಿನ ಎಪಿಸೋಡ್ಸಲ್ಲಿ ಹೇಳ್ದಂಗೆ ಸ್ಕಿನ್ನಲ್ಲಿ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸು. ಒಂದು ಹೈಡ್ರೇಷನ್ ಮೀನ್ಸ್ ವಾಟರ್ ಕಂಟೆಂಟು, ಇನ್ನೊಂದು ಮಾಯ್ಶ್ಚರೈಸರ್ ದೆನ್ ಆಯಿಲ್ ಕಂಟೆಂಟ್ ಅಂತ ಹೇಳ್ಬೋದು. ಇದೇ ರೀತಿ ಲಿಪ್ಸಲ್ಲೂ ಕೂಡ ಚೆನ್ನಾಗಿ ನೀರು ಕುಡಿತಾ ಇದ್ದರೂ ಕೆಲವೊಬ್ಬರು ಲಿಪ್ಸು ಡ್ರೈ ಇರುತ್ತೆ, ಕ್ರ್ಯಾಕ್ಸ್ ಇರುತ್ತೆ. ಮತ್ತು ಅದಕ್ಕೆ ಏನು ಬೇಕು ಅಲ್ಲಿ ಆಯಿಲ್ ಕಂಟೆಂಟ್ ಬೇಕು. ಸೊ ಮತ್ತು ಎಕ್ಸ್ಟರ್ನಲ್ಲಿ ನಾವು ಏನು ಹಚ್ಚಬೇಕು ಅಂತ. ಸೊ ಫಸ್ಟ್ ಒನ್ ಈಸ್ ಹೈಡ್ರೇಷನ್. ನಾವು ನೀರಿನ ಪ್ರಮಾಣ ಎಷ್ಟು ಕುಡಿತಾ ಇದ್ದೀವಿ ಅದನ್ನು ಮಿನಿಮಮ್ 2 ರಿಂದ 3 ಲೀಟರ್ ಪರ್ ಡೇ ಅಥವಾ 7 ರಿಂದ 8 ಗ್ಲಾಸು ದಿನಕ್ಕೆ ಅಂತ ಹೇಳ್ತೀವಿ. ಅಷ್ಟನ್ನು ನಾವು ಕುಡಿಲೇಬೇಕು. ಆವಾಗ ಇಂಟರ್ನಲ್ ಹೈಡ್ರೇಷನಿಂದ ನಮ್ಮ ಲಿಪ್ಸು ಡ್ರೈ ಆಗೋದಿಲ್ಲ. ಅದರ್ವೈಸ್ ಅಗೇನ್ ಆ ವಾಟರ್ ಕಂಟೆಂಟ್ ಕಡಿಮೆ ಇರೋದ್ರಿಂದನೇ ನಮ್ಮ ಲಿಪ್ಸು ಡ್ರೈ ಆಗ್ತದೆ. ಅದರಿಂದ ನಮಗೆ ನಗೋಕ್ಕಾಗಲ್ಲ ಅಥವಾ ನಕ್ಕರು ಅದು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ಮಾಯ್ಶ್ಚರೈಸೇಷನ್. ಎಷ್ಟೋ ಜನ ಲಿಪ್ಸಿಗೆ ಏನು ಹಾಕೋದೇ ಇಲ್ಲ. ಒಂದು ಸಿಂಪಲ್ ಲಿಪ್ ಬಾಮ್ ಹಾಕ್ಕೊಳ್ಳಿ ರೆಗ್ಯುಲರ್ ಆಗಿ, ಒಂದು ನೈಟಲ್ಲೇ ಆದರೂ ಹಾಕ್ಕೊಳ್ಳಿ ಅಂತ ಹೇಳಿ. ಇದು ಮೇಕಪ್ ಅಲ್ಲ, ಇಟ್ ಈಸ್ ಜಸ್ಟ್ ಸ್ಕಿನ್ ಕೇರ್. ನಿಮ್ಮ ಲಿಪ್ ಕೇರು ಸ್ಕಿನ್ ಕೇರ್ ಆ ಥರ ಆಗಿರುತ್ತೆ. ಸೊ ಲಿಪ್ ಬಾಮು ಯಾವ ಥರ ಇರಬೇಕು, ಒಂದು ಶಿಯಾ ಬಟರ್ ಇರಬಹುದು, ನಮ್ಮ ಕೊಕೊನಟ್ ಆಯಿಲು ಕಂಟೆಂಟ್ ಹೇಳ್ತಾ ಇದ್ದೀನಿ. ನೀವು ಪರ್ಚೇಸ್ ಮಾಡುವಾಗ ಏನೇನು ಕಂಟೆಂಟ್ ಇರಬೇಕು, ಕ್ಯಾಸ್ಟ್ರೋ ಆಯಿಲು, ವಿಟಮಿನ್ ಇ, ಈ ಥರ ಕಂಟೆಂಟ್ ಇರೋದನ್ನು ನಾವು ನೋಡಿದ್ರೆ ಇಟ್ ಈಸ್ ನ್ಯಾಚುರಲ್ ಆ್ಯಂಡ್ ಬೀಸ್ ವ್ಯಾಕ್ಸ್. ಈ ಥರ ನ್ಯಾಚುರಲ್ ಮತ್ತು ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಬಿಫೋರ್ ಲಿಪ್ಸ್ಟಿಕ್ ಕೂಡ ನಾವು ಬೇಸಾಗಿ ಪ್ಲೇನ್ ಲಿಪ್ ಬಾಮ್ ಹಾಕಿಬಿಟ್ಟು ನೀವು ಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ನಮಗೆ ಉಳಿಯುತ್ತೆ, ಹೈಡ್ರೇಷನ್ ಉಳಿಯುತ್ತೆ. ಆ ಚಾಪ್ ಲಿಪ್ಸು ಅಥವಾ ಆ ಡ್ರೈನೆಸ್ ಫೀಲಿಂಗ್ ಇರೋದಿಲ್ಲ ಅಂತ ಹೇಳ್ಬೋದು. ನೈಟ್ ಕೂಡ ಹೋಲ್ ನೈಟು ನೀವು ಹಾಕ್ಕೊಂಡು ಮಲ್ಕೋಬೋದು. ಇದರಿಂದ ಎಕ್ಸೆಸ್ ನಮ್ಮಿಂದ ಏನು ಲಾಸ್ ಆಗುತ್ತಲ್ಲ, ಡ್ರೈ ಆಗುತ್ತಲ್ಲ, ಅದನ್ನು ನಾವು ತಡಿಬೋದು. ಅದು ಬಿಟ್ಟರೆ ನೆಕ್ಸ್ಟು ಇದು ಮೋಸ್ಟ್ಲಿ ಯಾರು ಅಥವಾ ತುಂಬ ಕಮ್ಮಿ ಪ್ರಮಾಣ ಜನ ಮಾಡ್ಕೋತಾರೆ ಅಂತ ಹೇಳ್ಬೋದು, ಎಕ್ಸ್ಫೋಲಿಯೇಷನ್ ಅಥವಾ ಲಿಪ್ ಸ್ಕ್ರಬ್. ಇದು ಡೆಡ್ ಸ್ಕಿನ್ ಹೋಗೋಕ್ಕೆ ನಾವು ಮಾಡ್ಕೊಳ್ಬೇಕಾಗತ್ತೆ. ವಾರಕ್ಕೆ 1 ಸರಿ ಅಥವಾ ತಿಂಗಳಿಗೆ 1 ಸರಿ ಮಾಡಿದ್ರೂ ಕೂಡ ತುಂಬ ಬೆನಿಫಿಟ್ ಇರುತ್ತೆ. ಇದರಲ್ಲಿ ನಾವು ಏನೇನು ಮನೆಯಲ್ಲೇ ಏನೇನು ಮಾಡ್ಕೋಬೋದು ಅಂದರೆ 1 ಸ್ಪೂನ್ ಶುಗರ್ ತೊಗೋಬೋದು, ಅರ್ಧ ಸ್ಪೂನ್ ಹನಿ ಮತ್ತು ಅರ್ಧ ಸ್ಪೂನ್ ಆಲಿವ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್. ಇದನ್ನು 3 ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಪೇಸ್ಟನ್ನು ತೊಗೊಂಡ್ಬಿಟ್ಟು ನೀಟಾಗಿ ಉಜ್ಜಬೇಕು. ತುಂಬ ಜೋರಾಗಿ ಉಜ್ಜಬೇಡಿ, ಗಾಯ ಆಗೋವರೆಗೂ. ಸಿಂಪಲ್ಲಾಗಿ ಜಂಟಲ್ ಮಸಾಜ್ ಮಾಡಿಕೊಂಡ್ರೆ ಸಾಕು. ಅದನ್ನು ನಾವು ಇಡ್ಬೋದು ಕೂಡ. ನೀವು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನೇ ನೀವು 1 ತಿಂಗಳು 2 ತಿಂಗಳವರೆಗೂ ಉಪಯೋಗಿಸ್ಬೋದು. ಇನ್ನೂ ಹಾಳೇನೂ ಆಗೋದಿಲ್ಲ ಅದು. ನೆಕ್ಸ್ಟ್ ಅದರಿಂದ ಡೆಡ್ ಸ್ಕಿನ್ ಹೋಗುತ್ತೆ ಮತ್ತು ಫ್ರೆಶ್ ಸ್ಕಿನ್ ಬರೋದ್ರಿಂದ ನಮಗೆ ಪ್ಲಂಪಿ ಶೈನಿ ಮತ್ತು ಹೈಡ್ರೇಟಿಂಗ್ ಲಿಪ್ಸು ಕೂಡ ಸಿಗುತ್ತೆ. ಇದು ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ, ನಮ್ಮ ಈ ಮೇಕಪ್ಸು ಕಿಟ್ ಇರುತ್ತಲ್ಲ, ನಮ್ಮ ಲಿಪ್ಸ್ಟಿಕ್ ಆಯಿತು, ಲಿಪ್ ಬಾಮ್ ಆಯಿತು, ಲಿಪ್ ಲೈನರ್ ಆಯಿತು, ಇದನ್ನು ನಾವು ಹೈಜಿನಿಕ್ ಪರ್ಪಸ್ ಸಲುವಾಗಿ ಬೇರೆಯವ್ರ ಜೊತೆ ಶೇರ್ ಮಾಡಬಾರ್ದು. ಇದರಿಂದ ಜರ್ಮ್ಸು ಸ್ಪ್ರೆಡ್ ಆಗಲ್ಲ ಮತ್ತು ಬೇರೆ ಅನ್ಹೈಜಿನಿಕ್ ಪ್ರಾಕ್ಟೀಸು ನಾವು ತಡೆಗಟ್ಟದಂಗೆ ಆಗುತ್ತೆ. ಇದರಿಂದ ಕೆಲವೊಬ್ಬರಿಗೆ ಈ ಹರ್ಪಿಸ್ ಆಯಿತು, ಸಿಂಪಲ್ ಬೊಬ್ಬೆಗಳು ಬರೋದು, ಈ ಥರ ಕೂಡ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ವಿ ಕ್ಯಾನ್ ಅವಾಯ್ಡ್ ಶೇರಿಂಗ್ ದ ಲಿಪ್ ಪ್ರಾಡಕ್ಟ್ಸು. ಅದು ಬಿಟ್ಟರೆ ನಮ್ಮ ಲಿಪ್ಸ್ಟಿಕ್ ಆಯಿತು, ಲಿಪ್ ಬಾಮ್ ಆಯಿತು, ಅದರಲ್ಲಿ ಸಿಂಪಲ್ SPF ಇರೋದನ್ನು ನಾವು ಯೂಸ್ ಮಾಡಬೇಕು. ಈ ಶಿಯಾ ಬಟರ್ ಕೂಡ ಒಂದು SPF, ನ್ಯಾಚುರಲ್ SPF ಅಂತ, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದಿದ್ರೂ ಕೂಡ ನಮಗೆ ಸಾಕಾಗುತ್ತೆ. ಇದು ಇನ್ನೂ ಮಾಡಲಿಲ್ಲ, ನಾವು ಲಿಪ್ ಕೇರ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಒಂದು ಪ್ರೀಮೇಚೂರ್ ಏಜಿಂಗ್ ಆ ಥರ ಲಿಪ್ಸ್ ಕಾಣಿಸುತ್ತೆ ಅಥವಾ ಡಿಸ್ಕಲರ್ಡ್ ಲಿಪ್ಸು ಕ್ರಮೇಣವಾಗಿ ಬಿಸಿಲಿನ ಇಫೆಕ್ಟಿಂದ ನಮಗೆ ಕಾಣಿಸೋಕ್ಕೆ ಶುರು ಆಗಬಹುದು. ಅದು ಬಿಟ್ಟರೆ ಹೆಲ್ದಿ ಫುಡ್ಡು, ಹೆಲ್ದಿ ಡಯಟು ನಾನು ಪ್ರತಿಯೊಂದು ಹೇಳ್ತೀನಿ. ಸ್ಕಿನ್ನಾಗಿ ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಬೇಕು ಅಂತಂದರೆ ನಮ್ಮ ಹೆಲ್ದಿ ಹ್ಯಾಬಿಟು ಅಥವಾ ಹೆಲ್ದಿ ಫುಡ್ಡು ತಿನ್ನಲೇಬೇಕಾಗತ್ತೆ. ನೆಕ್ಸ್ಟು ಈ ಲಿಪ್ಸ್ಟಿಕ್ಕು ಯಾವುದೋ ಅಥವಾ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಹಾಕಿರಿ ಅಥವಾ ಯಾವುದೋ ಒಂದು ಹಾಕಿನೂ ನಮಗೆ ಲಿಪ್ ಡಿಸ್ಕಲರ್ ಆಗಿರುತ್ತೆ. ಒಂದು ಅರ್ಧ ಲಿಪ್ಪು ಡಾರ್ಕ್ ಆಗಿರುತ್ತೆ ಅಥವಾ ಒಂದು ಮೇಲಿನ ಲಿಪ್ ಡಾರ್ಕ್ ಆಗಿರುತ್ತೆ, ಈ ಥರ ಅನ್ಇವನ್ ಆಗಿರುತ್ತೆ. ಆವಾಗ ನಮ್ಮ ಆಯುರ್ವೇದದಲ್ಲಿ ಕುಂಕುಮಾದಿ ಲಿಪ್ ಬಾಮ್ ಅಂತ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಕೂಡ. ಅದನ್ನು ನೀವು ರೆಗ್ಯುಲರ್ ಆಗಿ ನೈಟಲ್ಲಿ ಯೂಸ್ ಮಾಡಿಕೊಂಡ್ರು ನಿಮ್ಮ ಡಿಸ್ಕಲರ್ಡ್ ಲಿಪ್ಸು ಕ್ರಮೇಣವಾಗಿ ಒಂದೇ ಕಲರಲ್ಲಿ ಬರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ,
ಇಷ್ಟು ನಾವು ಲಿಪ್ ಕೇರ್ನ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಆಗಿ ಮಾಡ್ಕೋಬೋದು. ತುಂಬ ಏನು ಖರ್ಚಿಲ್ಲ, ಬಟ್ ಇಫೆಕ್ಟಿವ್ ಆಗಿ ರೆಗ್ಯುಲರ್ ಆಗಿ ಮಾಡಿಕೊಂಡ್ರೆ ನಮ್ಮ ನಗುನೂ ಚೆನ್ನಾಗಿರುತ್ತೆ, ನಮ್ಮ ಲಿಪ್ಸು ಚೆನ್ನಾಗಿರುತ್ತೆ. ನಮ್ಮ ನಗು ಚೆನ್ನಾಗಿದ್ರೆ ನಾವು ಡೆಫಿನೆಟ್ಲಿ ಸುಂದರವಾಗಿ ಕಾಣ್ತೀವಿ, ಯಂಗಾಗಿ ಕಾಣ್ತೀವಿ. ಇಷ್ಟು ಹೇಳಿ ಈ ನಮ್ಮ ಲಿಪ್ ಕೇರ್ನ ಟಾಪಿಕ್ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.